ಈ ತಿರಂಗ ಸೇಲ್ಸ್ ಅಂಡ್ ಸರ್ವಿಸ್ ಇದರ ಪರವಾಗಿ ಮತ್ತು ಈ ವೆಹಿಕಲ್ ಏನಿದೆ ಎಲೆಕ್ಟ್ರಿಕಲ್ ವೆಹಿಕಲ್, ಇದು ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ರಿಪ್ಯೂಟೆಡ್ ಆಗಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್. ಸುಮಾರು ದಶಕ ಸೌದಿದೆ ಅಲ್ಲಿ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ವೆಹಿಕಲ್. ಅದೇ ಸೌತ್ ಇಂಡಿಯಾಗೆ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಶಿವಮೊಗ್ಗದಲ್ಲಿ ಪ್ರಪ್ರಥಮವಾಗಿ ಒಂದು ಶೋರೂಮ್ ಅನ್ನ ಓಪನ್ ಮಾಡೋದ್ರ ಮೂಲಕ ಇದು ತನ್ನ ಒಂದು ಆರಂಭವನ್ನ ಆರಂಭಿಸಿದೆ. ಅದು ಅದರ ಮಾಲೀಕರಾಗಿರ್ತಕ್ಕಂಥ ಪವಿತ್ರ ಮತ್ತು ಅರವಿಂದ ಮಾಡುವ ಮೂಲಕ. ಸೊ ತುಂಬಾ ನಾವೆಲ್ಲ ಎರಡನೇದಾಗಿ ಉಡುಪಿಯಲ್ಲಿ ಇದು ಸ್ಟಾರ್ಟ್ ಆಗಿದೆ ಮತ್ತು ಉದ್ಘಾಟನೆ ಆಗಿದೆ, ತುಂಬಾ ಸೊಗಸಾಗಿ ಉದ್ಘಾಟನೆ ಆಗಿದೆ. ಸೊ ಆಯ್ದ ಕೆಲವು ಸ್ನೇಹಿತರುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಮಾಡಿರ್ತಕ್ಕಂಥದ್ದು ನಮಗೆ ತುಂಬಾನೇ ಸಂತೋಷ ಪಡ್ತಕ್ಕಂಥ ವಿಚಾರ. ಸೊ ನನ್ನ ಪಾಲಿಗೆ ಬಂದಿರ್ತಕ್ಕಂಥ ಈ ಪ್ರಸ್ತಾವನೆ ನುಡಿಯಲ್ಲಿ ಏನಿದು ಎಲೆಕ್ಟ್ರಿಕಲ್ ವೆಹಿಕಲ್, ಯಾಕೆ ನಮಗೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಬೇಕು ಅಂತೇಳಿ ನಾವು ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಪ್ರಶ್ನೆಯನ್ನ ಹಾಕೊಳ್ಬೇಕಾಗಿದೆ. ತುಂಬಾನೇ ಇಂಪಾರ್ಟೆಂಟ್. ವೈ ದಿಸ್ ಎಲೆಕ್ಟ್ರಿಕಲ್ ವೆಹಿಕಲ್ ನೀಡೆಡ್? ಯಾಕೆ ಅಂತ ಹೇಳಿದ್ರೆ ನಮಗೆ ಇರ್ತಕ್ಕಂಥದ್ದು ಎರಡೇ ಎರಡು ಶಕ್ತಿಯ ಮೂಲಗಳು ಈ ಪ್ರಕೃತಿಯಲ್ಲಿ ಉಳಿದಿರ್ತಕ್ಕಂಥದ್ದು. ಒಂದು ಎಲೆಕ್ಟ್ರಿಕಲ್ ಪವರ್ ದಟ್ ಇಸ್ ಕಮ್ ಫ್ರಮ್ ವಾಟರ್ ಸೋರ್ಸ್ ಅಂಡ್ ಅನದರ್ ಒನ್ ಇಸ್ ಸೋಲಾರ್ ಸಿಸ್ಟಮ್. ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಶಕ್ತಿಯ ಮೂಲಗಳು ಏನಿದೆ ನೈಸರ್ಗಿಕ ದತ್ತವಾಗಿ ಅದೆಲ್ಲವನ್ನು ಕೂಡ ಮನುಷ್ಯ ತನ್ನ ಸ್ವಾರ್ಥದ ಗುಣದಿಂದ ಹಾಳು ಮಾಡ್ಕೊಂಡು ಬಿಟ್ಟಿದ್ದಾನೆ. ನಮಗೆ ಪರ್ಮನೆಂಟ್ ಆಗಿ ಸಿಗ್ತಕ್ಕಂಥದ್ದು ಇವೆರಡೇ ಸೋರ್ಸ್, ಸೋಲಾರ್ ಸಿಸ್ಟಮ್ ಮತ್ತೆ ವಾಟರ್ ಸೋರ್ಸ್ ಇಂದ ಸಿಗ್ತಕ್ಕಂಥ ಈ ಒಂದು ಎಲೆಕ್ಟ್ರಿಕಲ್ ಪವರ್ ಇದೇ ನಮಗೆ ಫ್ಯೂಚರ್. ಸೊ ಆ ಕಾರಣಕ್ಕೆ ಎಲೆಕ್ಟ್ರಿಕಲ್ ಪವರ್ ಅಂತಕ್ಕಂಥದ್ದು ಒಂದು ಪರ್ಮನೆಂಟ್ ಆಗಿ ನಮಗೆ ಉಳಿತಕ್ಕಂಥ ಒಂದು ವೆಹಿಕಲ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸತ್ಯಾನಂದ, ಒಬ್ಬ ಸದಾನಂದ, ಇನ್ನೊಬ್ಬ ಸತ್ಯಾನಂದ, ಇವರು ಸೇರಿ ಮಾಡಿದ ತಿರಂಗ ಅಂತೇಳಿ ನಮ್ಮ ರಾಷ್ಟ್ರದ ಒಂದು ತ್ರಿವರ್ಣ ಸೂಚಿಸುವ ಮೂರು ಬಣ್ಣಗಳ ಮೂರು ವ್ಯಕ್ತಿಗಳ ಕೂಡಿದ ಸಂಸ್ಥೆ ಬಹಳ ಉದ್ಘಾಟನೆ ಮಾಡಿ ಖುಷಿ ಪಟ್ಟಿದೆ. ಯಾಕೆ ನಾನು ಕರೆದು ಗೊತ್ತಿಲ್ಲ, ಫೋನ್ ಮಾಡಿ ಸತ್ಯಾನಂದ 15 ತಾರೀಕಂದು ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಬರಬೇಕಂತಿದ್ದೀವಿ. ಅಲ್ಲಿಗೆ ನಾನು ಆಯ್ತಿದ್ದೀನಿ. ನಾವು ಉದ್ಘಾಟನಾ ದಿನ ಸ್ವಲ್ಪ ಅವರಿಗೆ ಬರಲಿಲ್ಲ, ನಾವು ಇದ್ದಾಗಿದ್ದೀವಿ. ಹೆಸರಿಗೆ ನಾವು ಆಸೆ ಕೊಡಬಾರ್ದು. ಕೆಲಸ ಮಾಡಿದ ಹಾಗೆ ಹೆಸರು ತೆರೀತಾರೆ, ಬರ್ತೇ ಹೇಳುತ್ತ ನಮ್ಮ ತಾಯಿಗೆ ಯಾವಾಗ ಬಹಳಷ್ಟು ನಾವು ಯೋಚನೆ ಮಾಡಬೇಕು. ಮನುಷ್ಯನಿಗೆ ಆವಾಗ ರಸ್ತೆಯಲ್ಲಿ ಹೇಳಿದ್ದು 3 ಅಂಶಗಳು ಆಗುತ್ತೆ ಅಂತ ನಾವು ಓದುವಾಗಿತ್ತು. ಹೊಟ್ಟೆ ಕೇವಲ ಒಂದು ಬೆಳೆ ಹೋಗ್ತದೆ, ಆದರೆ ನಮ್ಮ ಆಸೆ ಆಕಾಶಕ್ಕೆ ವಿಷಾವಾಗಿದೆ. ಬಟ್ಟೆ ಅದಕ್ಕೆ ಜನರಿಗೆ ನಾವು ಅವಶ್ಯಕತೆ ಉಂಟು, ಬೇರೆ ಬೇರೆ ಮತ್ತೆ ವಸತಿ, ಈ 3 ಅಂಶಗಳು ಬೇಕು. ಆದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಬೇಕಾದ್ದು ಇನ್ನೊಂದು ಅತಿ ಅವಶ್ಯಕತೆ ವಾಹನ ಇಲ್ಲ. ಮನೆಯಲ್ಲಿ ಮನುಷ್ಯರಲ್ಲಿ ನಾವು ಊಹಿಸಿದ ಅಸಾಧ್ಯ. ಯಾಕೆಂದರೆ ಈ 3 ಏನು ಅವಶ್ಯಕತೆ ಉಂಟು, 4 ಅವಶ್ಯಕತೆ. ಈ ವಾಹನ ಮತ್ತೆ ಐಟಿ ತಾಂತ್ರಿಕ, ಈ ತಾಂತ್ರಿಕತೆ, ಟೆಕ್ನಾಲಜಿ ಹೇಳುವಂಥದ್ದು
ನಾವು ಆರಂಭಕ್ಕೆ ಪರಿಸರ ಹಾಳು ಮಾಡುವಂತ ಟೆಕ್ನಾಲಜಿ ಡೆವಲಪ್ ಆಯಿತು, ಅದು ಆರಂಭದ ಹಿಂದೆ ಇರ್ಬೋದು. ಈಗ ಪರಿಸರ ಮನುಷ್ಯರಿಗೆ ಪ್ರಕೃತಿಗೆ ಸ್ನೇಹವಾಗಿ ಪ್ರಕೃತಿಯಲ್ಲಿ ಸಿಗುವಂತ ಅಂಶಗಳನ್ನು ಸಂಗ್ರಹಿಸಿ ಪ್ರಕೃತಿಯಲ್ಲಿ ಉಳಿಸುತ್ತಾ ಒಂದು ವಾಹನಗಳು ಈಗ ಕಳೆದ 15 ವರ್ಷದಿಂದ ಡೆವಲಪ್ ಆಗ್ತಾ ಇದೆ. ಈ ವಾಹನಗಳು ಆವಾಗಲೂ ಹೇಳಿ ಈಗ 2% ಇದ್ರೆ ಇನ್ನು 10 ವರ್ಷ ನಂತರ ಅದು ಉಂಟಾಗಿ 2% ಹೇಳ್ಬೋದು. ಹಾಗೂ ಈ ಪರಿಸರ ನಮಗೆ ಅತಿ ಅಗತ್ಯ ಬೆಳೆಯೋದು ಮಾತನಾಡಿ ನಾನು ದೆಹಲಿಯಲ್ಲಿ ಪರಿಸರ ಹೇಗೆ ಮಾಡಿದ್ರೆ ದಿನಕ್ಕೊಂದು ವೆಹಿಕಲ್ ಇರುವಂಥದ್ದು, ಬೆಸರಿಗೆ ಸಮಸ್ಯೆ ಇರುವಂಥದ್ದು, ಬೇಗ ಆ ಅವಕಾಶ ನಮಗೆ ಭಾರತದಲ್ಲಿ ನಾವು ಈ ಜಗತ್ತಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಪ್ರಕೃತಿ, ಈ ಪ್ರಕೃತಿಯನ್ನು ಕಾಪಾಡುವ ಜವಾಬ್ದಾರಿ ಅನ್ನುವುದು, ಈ ಪ್ರಕೃತಿ ಕಾಪಾಡುವ ಡೆವಲಪ್ಮೆಂಟ್ಗೆ ಇದು ಅಡೆಯಲ್ಲ. ಡೆವಲಪ್ಮೆಂಟ್ ಮಾಡಿದ ಹಾಗೆ ನಮ್ಮ ಪ್ರಕೃತಿ ರಕ್ಷಣೆ ಮಾಡುವುದು. ಈ ನೀರು ನಮಗೆ ಸತ್ಯ ಮಾಡಲಿಕ್ಕೆ ಆಗುವುದಿಲ್ಲ, ಪ್ರಕೃತಿ ಸಿಗುವುದು. ಈ ಪ್ರಕೃತಿ ಕೂಡ ನಮಗೆ ದೇವರು ಕೊಟ್ಟಂತ ಒಂದು ಕೊಡುಗೆ. ಇದನ್ನು ರಕ್ಷಿಸಲಿಕ್ಕೆ ನಾವು ಡೀಸೆಲ್ ಮತ್ತು ಪೆಟ್ರೋಲ್ ಆದಷ್ಟು ಕಡಿಮೆ ಉಪಯೋಗ ಮಾಡಿ ಇಂಥ ಎಲೆಕ್ಟ್ರಿಕ್ ವಾಹನಗಳು, ಸೋಲಾರ್ ಸಿಸ್ಟಮ್ಗಳು ಡೆವಲಪ್ ಮಾಡಿದಾಗ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡುಗೆ ನೀಡಿದಾಗೆ ಆಗ್ತದೆ. ಈ ಆರ್ತಾಡಿ ಜಿಲ್ಲಾ ಮಟ್ಟದ ಏಜೆನ್ಸಿ ಬೆಂಬಲಿಸಿದರೆ ನಮ್ಮ ಆರ್ತಾಡಿಯವರಿಗೆ ಹೆಮ್ಮೆ. ಆರ್ತಾಡಿ ದಿನೇಶ್ ಹೆಗಡೆಯವರು ಅವರ ಹೆಸರೇ ಶಿಕ್ಷ ಆರ್ತಾಡಿ ಅಂತ. ಈ ಆರ್ತಾಡಿ ಈಗ ಜಿಲ್ಲಾ ಮಟ್ಟದ ಒಂದು ಏಜೆನ್ಸಿ ಆರ್ತಾಡಿ ಬಂದಿದ್ರೆ ಈ ಆರ್ತಾಡಿಗೆ ಒಂದು ಇಂಥದ್ದು ಬಿಲ್ಡಿಂಗ್ ಹುಟ್ಟಂತ ಈ ತಿರಂಗ ನಮ್ಮ ರಾಷ್ಟ್ರದಲ್ಲಿ ಹಾಗೆ ಸದಾ ಬೆಳಗ್ತಾ ಇದೆ. ಸ್ಥಳೀಯ ದೇವರು ನಾವು ಬೇಡುತ್ತಾ ಇದಕ್ಕೆ ನಾವೆಲ್ಲ ಕಾರಣವಂತರಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು. ನಿಮ್ಗೆ ಅವಶ್ಯಕತೆ ಇದ್ದಾಗ ನಮ್ಮೂರ